Students, today we are going to study the lesson of ninth class, that is the first lesson. The lesson title is Enchanted Pool. Enchanted Pool. Before starting this lesson, let us try to understand the glossary. Those are given at the end of the lesson, glossary, and also given in the video. First glossary is enchanted. E-N-C-H-A-N-T-E-D. Enchanted. Enchanted means placed under a magic spell. ಮಾಂತ್ರಿಕತೆಯಿಂದ ಇರುವ, ಮಾಂತ್ರಿಕತೆಯಿಂದ ಕೂಡಿದ. Enchanted. Next word is crane. C-R-A-N-E. Crane. Crane means a white bird with a long leg and long neck. ಉದ್ದವಾದಂಥ ಕಾಲು, ಉದ್ದವಾದಂಥ ಕುತ್ತಿಗೆ, ಬಿಳಿಯದೊಂದು ಪಕ್ಷಿ ಅಂತ ಅರ್ಥ. ಅದಕ್ಕೆ ಬಕಪಕ್ಷಿ. ಹೆಚ್ಚಾಗವು ನೀರಿರುವಂತಹ ಪ್ರದೇಶದಲ್ಲಿ, ಕೊಳದ ಸಮೀಪ ಅಥವಾ ಕೊಳದಲ್ಲಿ, ಸರೋವರದಲ್ಲಿ ಇರ್ತವೆ. ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿರ್ತೀರಿ. ಒಂದು ಬಕಪಕ್ಷಿ. ಥರ್ಡ್ ವರ್ಡ್ ಈಸ್ ಕ್ವೆಂಚ್. Q-U-E-N-C-H. Quench. Quench means satisfy thirst by drinking something. ಬಾಯಾರಿಕೆ ನಿವಾರಿಸಿಕೊಳ್ಳು. ನೀರನ್ನು ಕುಡಿದು ಬಾಯಾರಿಕೆ ನಿವಾರಿಸಿಕೊಳ್ಳು. ನೆಕ್ಸ್ಟ್ ವರ್ಡ್ ಈಸ್ ಕ್ವೀವರ್. Q-U-I-V-E-R. ಕ್ವೀವರ್. ಕೇಸ್ ಫಾರ್ ಆರೋಸ್. ಬತ್ತಳಿಕೆ. ಈ ಬಿಲ್ಲುಗಾರರು ಬಾಣನ್ನೇನು ಉಪಯೋಗಿಸ್ತಾರೆ ಅಂಥವ್ರು ಆ ಬಾಣಗಳ ಕಡ್ಡಿಗಳನ್ನು ಅಥವಾ ಬಾಣಗಳನ್ನು ಇಡುವಂಥ ಒಂದು ಪೆಟ್ಟಿಗೆ, ಅದು ಬೆನ್ನಿನ ನೇತು ಹಾಕೊಂಡಿರ್ತಾರೆ. ಬತ್ತಳಿಕೆ ಅಂತೇಳಿ ಕರೀತಾರೆ. ನೆಕ್ಸ್ಟ್ ವರ್ಡ್ ಈಸ್ ಡ್ರಾಸಿ. D-R-O-W-S-Y. ಡ್ರಾಸಿ means sleepy or sleepy condition. ನಿದ್ರಾಸ್ಥಿತಿ. ಯಾರಿಗಾದರೂ ನಿದ್ರೆ ಹತ್ತಿದ್ರೆ ಆ ಸ್ಥಿತಿ ಹೇಗಿರ್ತದಲ್ಲ ಆ ರೀತಿ ನಿದ್ರಾಸ್ಥಿತಿ, ಸ್ಲೀಪಿ ಅಂತ ಕರೀತಾರೆ. ನೆಕ್ಸ್ಟ್ ವರ್ಡ್ ಟು ಆಲ್ ಅಪಿಯರೆನ್ಸ್ ಡೆಡ್. ಟು ಆಲ್ ಅಪಿಯರೆನ್ಸ್ ಡೆಡ್ ಮೀನ್ಸ್ ದೇ ಸೀಮ್ಡ್ ಟು ಬಿ ಡೆಡ್ ಬಟ್ ನಾಟ್ ರಿಯಲಿ ಸೋ. ಸತ್ತಂತೆ ಕಾಣುವ, ಸತ್ತಿರೋದಿಲ್ಲ, ಸತ್ತಂತೆ ಕಾಣುವ, ಈ ರೀತಿ. ನೆಕ್ಸ್ಟ್ H-E-E-D. Heed. Heed means to pay careful attention to somebody's advice or warning. ಯಾವುದೇ ಒಬ್ಬ ವ್ಯಕ್ತಿಯ ಸೂಚನೆ, ಎಚ್ಚರಿಕೆ ಏನಿರ್ತದಲ್ಲ ಅದು ಗಮನ ಕೊಡುವಂಥದ್ದು. ಗಮನ ನೀಡು ಅಂತ ಬರ್ಕೊಂಡಿದ್ರೆ ಸಾಕು. ಡ್ರಾಪ್ ಡೌನ್. D-R-O-P-D-O-W-N. ಡ್ರಾಪ್ ಡೌನ್ ಮೀನ್ಸ್ ಫಾಲ್ ಡೌನ್. ಬೀಳು, ಬಿದ್ದು ಬಿಡು ಯಾವುದಾದ್ರೂ ಒಂದು. ಹರ್ಟ್ ಬ್ರೋಕನ್. H-E-A-R-T. hurt, B-R-O-K-N. hurt broken means extremely sad. ಅತಿಯಾದ ದುಃಖ, ಮಿತಿಮೀರಿದ ದುಃಖ. avenge. A-V-E-N-G. avenge. avenge means to do something to hurt or punish somebody. ಏನಾದರೂ ಕೆಟ್ಟದನ್ನಾಗಿ ಮಾಡು ಅಥವಾ ಸೇಡು ತೀರಿಸಿಕೊ, ಸೇಡನ್ನು ತೀರಿಸಿಕೊ. Overwhelm. Overwhelm means strong emotional effect that one feels and does not know how to react. ಯಾವ ರೀತಿ ಅದನ್ನು ಬಗೆಹರಿಸಬೇಕು, ಯಾವ ರೀತಿ ಅದನ್ನು ಪರಿಹರಿಸಬೇಕು ಅಂತ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅದು ಯಾವ ಸ್ಥಿತಿ ಅಂದರೆ ಉದ್ವೇಗದ ಸ್ಥಿತಿ. ಉದ್ವೇಗದ ಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನೋದು ವ್ಯಕ್ತಿಗೆ ಗೊತ್ತಾಗೋದಿಲ್ಲ. ಅಂತಹ ಸ್ಥಿತಿ ಉದ್ವೇಗದ ಸ್ಥಿತಿ ಅಂತ ಬರ್ಕೊಳ್ಬೋದು. ನೆಕ್ಸ್ಟ್ ವರ್ಡ್ anxious. A-N-X-I-O-U-S. A-N-X-I-O-U-S. It means worried. W-O-R-R-I-E-D. worried. Worried means ಚಿಂತಿತ,
ಚಿಂತೆಯಲ್ಲಿರುವಂತ ಚಿಂತೆ. Next word is anxious. 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 Worried. Its meaning is worried. 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 ಚಿಂತಿಸು ಅಥವಾ ಚಿಂತೆ ಮಾಡುತ್ತಿರುವ. Next word is defiance. It means open refusal. Open refusal to obey somebody or something. ಯಾವುದೇ ಒಂದು ವಿಷಯಕ್ಕೆ ಬಹಿರಂಗವಾಗಿ ತಿರಸ್ಕರಿಸು. ನೀವೆಷ್ಟು ಬರ್ಕೊಳ್ಬಹುದು, ಬಹಿರಂಗವಾಗಿ ಅಥವಾ ನೇರವಾಗಿ ತಿರಸ್ಕರಿಸು, ಇಷ್ಟು ಸಾಕು. ಯಕ್ಷ. It is the name of a person. Yaksha. Here is given semi-divine being. ದೇವಸ್ವರೂಪಿ ವ್ಯಕ್ತಿ ಅಂದರೆ ಬೇರೆಯನ್ನು ದೈವತ್ವ ಗುಣ ಹೊಂದಿರುವಂತಹ, ದೈವತ್ವ ಶಕ್ತಿ ಇರುವಂತಹ ಒಬ್ಬ ವ್ಯಕ್ತಿ, ದೈವ ಸ್ವರೂಪಿ ವ್ಯಕ್ತಿ, ಅವನ ಹೆಸರು ಯಕ್ಷ. ರೀಡೀಮ್. REDEEM. ರೀಡೀಮ್. ಟು ಮೇಕ್ ಎ ಬ್ಯಾಡ್ ಸಿಚುವೇಶನ್ ಬೆಟರ್. ಒಂದು ಕೆಟ್ಟ ಸನ್ನಿವೇಶವನ್ನು ಅತ್ಯುತ್ತಮವಾಗಿ ಮಾಡುವಂಥದ್ದು, ಅತ್ಯುತ್ತಮ ಸನ್ನಿವೇಶ ಮಾಡುವಂಥದ್ದು. ನೀವು ಈ ರೀತಿ ಬರ್ಕೊಳ್ರಿ, ಕೆಟ್ಟ ಸನ್ನಿವೇಶವನ್ನು ಅತ್ಯುತ್ತಮ ಸನ್ನಿವೇಶವನ್ನಾಗಿ ಮಾಡಿಕೊಳ್ಳು ಅಥವಾ ಮಾಡು. ನೆಕ್ಸ್ಟ್, ನೋಬ್ಲಿ ಸಸ್ಟೇನಿಂಗ್ ಮೀನ್ಸ್ ಜೆಂಟಲಿ ಸಪೋರ್ಟಿಂಗ್. ಒಂದು ದೊಡ್ಡ ಉದಾರ ಮನಸ್ಸಿನಿಂದ ಬೆಂಬಲಿಸುವಂತ, ಉದಾರ ಮನಸ್ಸಿನಿಂದ ಬೆಂಬಲಿಸು ಅಥವಾ ಸಹಾಯ ಮಾಡು, ಉದಾರ ಮನೋಭಾವದಿಂದ ಬೆಂಬಲಿಸು, ಇಷ್ಟು ಬರ್ಕೊಳ್ರಿ. VERILY. ವೆರಿಲಿ ಮೀನ್ಸ್ ರಿಯಲಿ, ನಿಜವಾದ, ವಾಸ್ತವವಾದ ಸಂಗತಿ, ವೆರಿಲಿ ಅಂತ ಕರೀತಾರೆ. ರಿವೈವ್. REVIVE. ರಿವೈವ್. ರಿವೈವ್ ಮೀನ್ಸ್ ಟು ಬ್ರಿಂಗ್ ಬ್ಯಾಕ್. ಟು ಬ್ರಿಂಗ್ ಬ್ಯಾಕ್, ಮರಳಿಸು, ಹಿಂತಿರುಗಿಸು, ಮರಳಿ ದಯಪಾಲಿಸು, ಈ ರೀತಿ ಯಾವುದಾದ್ರೂ ಒಂದು, ಹಿಂತಿರುಗಿಸು, ಇಷ್ಟು ಬರ್ಕೊಂಡ್ರೆ ಸಾಕು. ಬೆರಿವ್. BEREAVE. ಬೆರಿವ್. ಇಟ್ಸ್ ಮೀನಿಂಗ್ ಈಸ್ ಡಿಪ್ರೈವ್. ಕಸಿದುಕೊಳ್ಳು, ವಂಚಿತನನ್ನಾಗಿ ಮಾಡು ಅಥವಾ ಕಿತ್ತುಕೊಳ್ಳು, ಯಾವುದಾದ್ರೂ ಒಂದು ಇದರಲ್ಲಿ ವಂಚಿತನನ್ನಾಗಿ ಮಾಡು ಅಂತನ್ನುವಂಥದ್ದು ಬರೆದರೆ ಸಾಕು. ನೆಕ್ಸ್ಟ್, ಪ್ರೋವೆಸ್. PROWESS. ಪ್ರೋವೆಸ್. ಗ್ರೇಟ್ ಸ್ಕಿಲ್ ಅಟ್ ಡೂಯಿಂಗ್ ಸಮಥಿಂಗ್. ಗ್ರೇಟ್ ಸ್ಕಿಲ್. ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್. ಕೌಶಲ್ಯ ಮಾಡುವಂಥ ಒಂದು ಕಲೆ, ಅದಕ್ಕೆ ಕೌಶಲ್ಯ ಅಂತ ಕರಿತೀವಿ, ಸ್ಕಿಲ್ ಅಂತ. ಒಂದು ಕೆಲಸದಲ್ಲಿರುವಂಥ ಕೌಶಲ್ಯ, ಒಂದು ಕೆಲಸದಲ್ಲಿರುವಂಥ ಕೌಶಲ್ಯ, ಎಷ್ಟು ಬರ್ಕೊಂಡು. ಇನ್ನೊಂದು ಪದ ಬೆರಿವ್ಡ್. BEREAVED. ಈ ಮೊದಲಿನ ಪದ ಬೆರಿವ್ ಅಂತ ಬರ್ಕೊಂಡಿದ್ದೀರಲ್ಲ, ಅದ್ರ ಪಾಸ್ಟ್ ಟೆನ್ಸ್ ಇದು, ಬೆರಿವ್ಡ್ ಅಂತ. ಕಿತ್ತುಕೊಂಡ, ವಂಚಿತನನ್ನಾಗಿ ಮಾಡಿದ್ದ ಅಂತ ಹೇಳಿ, ಅಥವಾ ದುಃಖಿತನನ್ನಾಗಿ ಮಾಡಿದ, ದುಃಖಿತನನ್ನಾಗಿ ಮಾಡಿದ ಬರ್ಕೊಳ್ಳಬಹುದು. ಈ ರೀತಿಯಾಗಿ ಕೆಲವು ಶಬ್ದಗಳನ್ನು ಇಲ್ಲಿ ಕೊಟ್ಟಿದೆ. I have told you everything, their meaning also. You might have written these words in your notebook without failing. These are the words. Then let us go to something, a little introduction of this poem. What is the name of the lesson? What is the name of the lesson? The lesson name is The Enchanted Pool. The Enchanted Pool. Enchanted means, earlier I told you that is the meaning. Enchanted meaning is spelled magically. Spelled magically. ಮಾಂತ್ರಿಕದಿಂದ ಕೂಡಿದ, ಮಾಂತ್ರಿಕ. ಪೂಲ್ ಅಂತದಲ್ಲ ಪದ, POOL. ಪೂಲ್. ದ ಎನ್ಚಾಂಟೆಡ್ ಪೂಲ್. ಪೂಲ್ ಮೀನ್ಸ್ ಲೇಕ್, ಪಾಂಡ್, ಸರೋವರ ಅಥವಾ ಕೊಳ.
ದ ಎನ್ಚಾಂಟೆಡ್ ಪೂಲ್ ಮೀನ್ಸ್ ಮಾಂತ್ರಿಕತೆಯಿಂದ ಕೂಡಿದ ಸರೋವರ, ಈ ರೀತಿ ಅರ್ಥ ಆಗ್ತದೆ. ಈ ಪಾಠ ಯಾವ ವಿಷಯದ ಮೇಲೆ ಆಧಾರಗೊಂಡಿದೆ, ಯಾವ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಂದ್ರೆ, ದಿಸ್ ಲೆಸನ್ ಈಸ್ ಸೆಲೆಕ್ಟೆಡ್ ಫ್ರಮ್ ದ ಗ್ರೇಟ್ ಸ್ಟೋರಿ, ದ ಗ್ರೇಟ್ ಎಪಿಕ್ ಆಫ್ ಮಹಾಭಾರತ. ಯು ಹ್ಯಾವ್ ಹರ್ಡ್ whole story of the Mahabharata commonly. It is a small extract of a small story of Mahabharata. The situation when Nakula and other brothers go to bring water for his brother Yudhishthira. It is a situation. ಈ ಕಥೆಯಲ್ಲಿ ಬರುವಂಥ ಸನ್ನಿವೇಶ ಏನು ಅಂತಂದರೆ, ನಕುಲನಿಂದ ಉಳಿದಂತೆಲ್ಲ ಸಹೋದರರು ಯುಧಿಷ್ಠಿರನಿಗಾಗಿ ನೀರು ತರಲು ಹೋದಾಗ ಯಕ್ಷನ ಪ್ರಶ್ನೆಗಳಿರ್ತವೆ. ಅದರ ಆಧಾರಿತ ಒಂದು ಕಥೆ ಅದ. ನಿಮಗೆ ಗೊತ್ತಿದೆ ಕಥೆ. ಪಾಂಡವಾಸ್ ಅಂಡ್ ಕೌರವಾಸ್ were brothers. Here Pandavas are good persons, Kauravas were bad or cruel persons. They deceiving persons. Kauravas were deceiving persons. Here what has happened? Kauravas wanted to Pandavas send them forest for 12 years and 1 year of incognito. That is why they made a plan. With the help of Shakuni, they made a plan. What was the plan? The plan was playing of dice, game of dice. Game of dice. Shakuni was the powered man. He was powered by the god of dice. So the power of the god of dice, he could make defeated the Pandavas in that game. ಅಂದರೆ ಈ ಆಟವನ್ನು ಯೋಜಿಸಿ ಆಟದಲ್ಲಿ ಪಾಂಡವರನ್ನು ಸೋಲಿಸಿ ಅವರಿಗೆ ವನವಾಸ ಕಳಿಸಬೇಕು. 12 ವರ್ಷಗಳ ವನವಾಸ, 1 ವರ್ಷ ಅಜ್ಞಾತವಾಸ. ಹೇಗೆ ಮಾಡಬೇಕು? ಅದಕ್ಕೆ ಶಕುನಿ ಒಂದು ಯೋಜನೆ ಮಾಡ್ತಾನೆ. ಅದೇನು ಅಂತಂದರೆ ಪಗಡೆ ಆಟ, ಗೇಮ್ ಆಫ್ ಡೈಸ್ ಅಂತೇಳಿ ಕರೀತಾರೆ. ಪಗಡೆ ಆಟದ ಅವ್ರಿಗೆ ಸೋಲಿಸೋದು ಖಚಿತವೇ? ಶಕುನಿ ಖಚಿತವಾಗಿ ಗೊತ್ತಿರ್ತದೆ. ಯಾಕಂದರೆ ಆ ಪಗಡೆ ಆಟದ ಒಂದು ಶಕ್ತಿ, ಪವರ್ ಏನಿರ್ತದಲ್ಲ, ಆ ದೇವತೆಯನ್ನು ಅವನು ವಶೀಕರಣ ಮಾಡಿಕೊಂಡಿರ್ತಾನೆ. ಅವನ ಮನಸ್ಸಿನಲ್ಲಿ ಏನಂದಿರ್ತಾನೆ, ಪಗಡೆ ಆಟದಲ್ಲಿ ಅದೇ ಸಂಖ್ಯೆ ಅಲ್ಲಿ ಕೆಳಗಡೆ ಆ ಕವಡೆಗಳನ್ನು ಅಥವಾ ಪಗಡೆ ಆಟದವರು ಸಾಧನವನ್ನು ಹಾಕಿದಾಗ ಅದೇ ಸಂಖ್ಯೆ ಬೀಳುತ್ತಿತ್ತು. ಈ ರೀತಿ ಅದನ್ನು ಆ ಪಗಡೆ ಆಟದ ದೇವತೆಯನ್ನು, ಆ ಶಕ್ತಿಯನ್ನು ವಶೀಕರಣಗೊಂಡಿದ್ದ ಮನಸ್ಸಿನಾಗ ಅಂದಿದ್ದು ಆ ಪಗಡೆ ಆಟ ಹಾಕಿದಾಗ ಅಲ್ಲಿ ಬೀಳ್ತಿತ್ತು. ಅದಕ್ಕಾಗಿ ಆ ಯೋಜನೆ ಶಕುನಿ ಮಾಡ್ತಾನೆ. ಒಂದು ಮೋಸದಿಂದ ಆಟವನ್ನು ಗೆದ್ದು ಅವರಿಗೆ ವನವಾಸ ಕಳಿಸಬೇಕು ಅಂತ. ಇದೆಲ್ಲ ಜೋಡಣೆ ಆಯಿತು. ತಿಳ್ಕೊಳ್ಳೋಣ. ಪಗಡೆ ಆಟ ಆಡಿದ್ರು. ಅದರಲ್ಲಿ ಏನಾಯಿತು? ವಾಟ್ ಹ್ಯಾಸ್ ಹ್ಯಾಪನ್ಡ್? ದ ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್, his kingdom, his wealth, his gold, and everything wealth in the game of dice. ಪಗಡೆ ಆಟದಲ್ಲಿ ಎಲ್ಲವೂ ಕಳ್ಕೊಂಡ್ರು ಪಾಂಡವರು. ಇನ್ನು ಕೊನೆಗೆ ನಿರ್ಧಾರ ಏನಾಯಿತು? ಅಕಾರ್ಡಿಂಗ್ ಟು ದ ಪ್ರಾಮಿಸ್, ಅಕಾರ್ಡಿಂಗ್ ಟು ದೇರ್ ಅಗ್ರಿಮೆಂಟ್, ದೇ ಹ್ಯಾಡ್ ಟು ಗೋ ಫಾರೆಸ್ಟ್ ಫಾರ್ 12 years and 1 year in incognito. ಅವರ ಒಂದು ನಿಯಮದಂತೆ ಪಾಂಡವರು 12 ವರ್ಷಗಳ ವನವಾಸ, 1 ವರ್ಷ ಅಜ್ಞಾತವಾಸ ಅದಕ್ಕೆ ಹೋಗಲೇಬೇಕಾಯ್ತು. ಅವರ ಮಾತಿನಂತೆ, ಅವರ ಒಂದು ಒಪ್ಪಿಗೆ ಅಂತೆ. ಅದಕ್ಕಾಗಿ ಹೋಗ್ತಾರೆ, ವನವಾಸಕ್ಕೆ ಹೋಗ್ತಾರೆ. ಇಲ್ಲಿಂದ ಪಾಠ ಪ್ರಾರಂಭ ಆಗ್ತದೆ. ಈ ಹಂತದಿಂದ ಪಾಠವನ್ನು ಪ್ರಾರಂಭ ಆಯಿತು. ಈಗ ನಾನಿಲ್ಲಿ 1, 2, 3 ಪ್ಯಾರಾಗ್ರಾಫನ್ನು ಮುಗಿಸುವ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಇದೆ, ಅದನ್ನು ಕೂಡ ಓದ್ತೀನಿ. ಇದ್ರ ಜೊತೆ ಇನ್ನೊಂದು ವಿಷಯವನ್ನು ತಿಳ್ಕೊಳ್ಳೋಣ. ದ ಎನ್ಚಾಂಟೆಡ್ ಪೂಲ್ ಈಸ್ written by Rajagopalachari, a great politician, great writer, great person, intelligent person, wise person. He wrote this story Mahabharata. It is extract of his epic Mahabharata. Rajagopalachari. The writer is Rajagopalachari.
I read this introduction paragraph. In the Mahabharata, the Pandavas lost everything in the game of dice to the Kauravas and had to live in the forest for 12 years. As I told you in earlier time, that is, Pandavas lost everything in the game of dice. According to their agreement, their promise, they had to go to forest for 12 years and 1 year for incognito. It has done. Then, during this period, they had to constantly move from place to place for safety. Staying in forest, living in forest means they had to stay in a particular safety place. They were searching a safety place for them. They were wandering from one place to another in the forest, here to there to some other places. In this way, that place should be safety for them, for their living. And then they meet their daily needs. The place should be such a place they can get all the daily necessary things. For example, water. Water should be present. A water source must be there. And they can get some types of the forest fruits for their fulfill to their hungriness. So they should get all types of the things. They were searching such a place. So what has happened? One day in the 12th year, one day in the 12th year, it was one day of a 12th year, 12 ವರ್ಷದ ಈ ವನವಾಸದ ಒಂದು ದಿನ ಏನಾಯ್ತು ಅಂತಂದ್ರೆ, the Pandavas brothers wandered deep into the forest in the pursuit of a deer. Hunting is a different act of a king and queens. Mostly all kings were going into hunting of animal in the forest. One day what has happened? They saw a beautiful animal, deer. Looking to this animal, they went in the deep forest. They were searching a safest place also and saw a beautiful deer and some other animal in the forest. In that time, the Yudhishthira told Nakula. First paragraph starts from here. First paragraph. See, you see first paragraph. The sun was hot overhead. The sun was hot, very hot overhead. And the 5 brothers grew more and more weary and thirsty. They were too tired by walking in the forest and they wanted some water because they were too thirsty. Without water, they could not walk that distance. They wanted some water. So they were searching some water in that deep forest. Yudhishthira sank down. Walking by walking, Yudhishthira was too weary and thirsty. He told to his brother. He sat down under a tree and he told his brother, I want a rest. I am unable to walk that distance. So he told his brother Nakula, dear brother, climb that tree and see whether there is any pool or river nearby, because he wanted water. Brother Nakula, go and climb that tree and see if there is a water or water source nearby this place. I want water. I am too tired. Go and see. In this way, Nakula followed the order of his brother. He climbed a tree and looked around the forest and said he was very happy. When he saw around the forest, he saw a water source. He said, at a little distance I see a water plant and cranes. Nakula said, at a little distance I see a water plants and cranes. Water plants and cranes means they show there is a pond or lake or a river. Where there is a river, there will be full of water plants. There grew a full of water plants, and there were some birds. That is crane. They always
they are nearby the lake or into the water, where there are two things, some water plants and some cranes. Easily we can understand that there is a river or a pond or a lake. ಯಾವಾಗ ಆ ಪಕ್ಷಿಗಳು ಮತ್ತು ಹಸಿರಾದಂಥ ಕೆಲವೊಂದು ಸಸ್ಯಗಳು, ನೀರಿನಲ್ಲಿ ಬೆಳೆತಕ್ಕಂಥ ಸಸ್ಯಗಳು ಇದ್ದುವು ಅಂತಂದರೆ ನಮಗೇನು ಅನ್ನಿಸ್ತಾ, ಅಲ್ಲಿ ನೀರಿನ ಒಂದು ಮೂಲ ಅಲ್ಲಿ ಇದೆ, ಯಾವುದೋ ನದಿ ಇದೆ, ಸರೋವರ ಇದೆ, ಕೊಳ ಇದೆ, ಈ ರೀತಿ ಅನ್ನಿಸ್ತದೆ. ಅವನಿಗೆ ಅನ್ನಿಸ್ತು, ಮರ ಏರಿದ ಕೂಡಲೇ ಅವನಿಗೆ ಕಾಣಿಸ್ತಲ್ಲಿ ಕೆಲವು ಕ್ರೇನ್ ಪಕ್ಷಿಗಳು ಹಾರುವುದು ಕೂಡುವುದು ಅಲ್ಲಿ ಕಾಣಿಸ್ತಾ ಇತ್ತು, ಮತ್ತು ಕೆಲವು ನೀರಿನಲ್ಲಿ ಬೆಳೆಯುವಂಥ, ನೀರಿನ ಸಮೀಪ ಬೆಳೆಯುವಂಥ ಸಸ್ಯಗಳು ಕಾಣಿಸ್ತವೆ. ಅದು ತಿಳ್ಕೊಂಡು ನಾವು ಅದಕ್ಕೆ ಹೇಳ್ತಾನೆ, ಅಲ್ಲಿ ಕೆಲವು ಪಕ್ಷಿಗಳು ಮತ್ತು ನೀರಿನಲ್ಲಿ ಬೆಳೆಯುವ ಸಸ್ಯಗಳು ಇವೆ ಅಂತಂದಾಗ there must be certainly be water there. On seeing these things, crane and water plants, he understood that there must be something water source. In this way, the first paragraph is completed. Let us come to second paragraph. Yudhishthira sent him to fetch some water to drink. Nakula was glad when he got to the place and saw there was a pool. Nakula followed the order of his brother Yudhishthira, and he went into the forest in search of water. When he passed some way, he saw a beautiful lake was there, a beautiful pool was there. Water was very clean water. Around of this pool, small water plants have grown there. Some birds, cranes were into the water. When he saw, he became very happy because he can take the water for his brother and he can drink the water himself. He was also very thirsty. In this way, he was very thirsty himself, and so thought of quenching his thirst before taking water in the quiver for his brothers. How can you take the water? He decided to take the water in his quiver. ಅಂದರೆ ಆ ಬತ್ತಳಿ ಕೆಲವು ಉದ್ದಿರ್ತದೆ, ಒಂದು ಪಾತ್ರೆ ರೀತಿ, ಅದರಲ್ಲಿ ನೀರು ತೆಗೆದುಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ. ಆದರೆ ಆ ನೀರು ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚೆ, ಬಿಫೋರ್ ಟೇಕಿಂಗ್ ದ ವಾಟರ್ in the quiver, he thought, I am too thirsty. So first of all, I must quench something water. ಮೊದಲು ನಾನು ನೀರು ಕುಡಿಬೇಕು. I can quench my thirst, then I can take the water to my brother. ಮೊದಲು ನಾನು ನೀರು ಕುಡಿದು ನನ್ನ ನೀರಿಡಿಕೆಯನ್ನು ನಿವಾರಿಸಿಕೊಂಡು ನಾನು ನನ್ನ ಸಹೋದರನಿಗೆ ನೀರನ್ನು ಒಯ್ಯಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಈ ರೀತಿ ಅದಕ್ಕಾಗಿ ಏನು ಮಾಡ್ತಾನೆ, just he was about to take the water from the pool, that time a wonderful thing has happened. What was the wonderful thing? When he take the water in his palm, a voice has come. A voice, ಒಂದು ಧ್ವನಿ ಬಂತು. ಏನಂತ, ಏನಿತ್ತದು ಧ್ವನಿ? ಸ್ಟಾಪ್ ನಕುಲ, ಡೋಂಟ್ ಡ್ರಿಂಕ್, ದಿಸ್ pool belongs to me. O son of Madri, answer my questions and then drink the water. It was the voice. Nakula was very wonderful. He looked around. The sound has come from which direction? He looked around of him, but he could not see anyone. But it was the voice of a person. But there was no person. He was wonderful and amazed. What was that? Nakula, don't drink the water. Stop. Before drinking the water, you must answer my questions, because this pool is mine. This belongs to me. After that, you can drink the water and you can take the water. In this way, it was the voice. When he could not see, he thought that it might be something, a fake thing. There is no person, but voice was of a person. And then he ignored. He did not look, did not observe anything. He ignored the voice. Then he go to drink the water. When he drank water full of 2 palms, that time soonly what has happened? He fell down on the earth, because it was an enchanted pool.
he did not answer the questions of a yaksha. Without answering yaksha's questions, if anybody drink the water, he was going to fell down or die. It was the power of enchantment of a pool. It was the thing. He did not take water, did not go to his brother and Yudhishthira. Just like as soon as he drank a palm or two palm full of a water, he started to begin something trouble in his stomach. Soonly he knelt down and drank the water. At once he began to feel terribly drowsy. What was the effect? He was feeling as soon as he drank the water, he started to feel terrible drowsy. One type of trouble and drowsy. ನಿದ್ರೆ ಬಂದಂತೆ ತುಂಬಾ ನಿದ್ರೆ ಬಂದಾಗ ವ್ಯಕ್ತಿಯ ಸ್ಥಿತಿ ಹೇಗಿರ್ತಲ್ಲ, ಅವನು ಕೂಡ್ಲಿಕ್ಕೂ ಆಗೋದಿಲ್ಲ, ನಿಲ್ಲೋದಕ್ಕೂ ಆಗೋದಿಲ್ಲ. ಆ ನಿದ್ರೆಯಲ್ಲಿ ಬಿದ್ದು ಬಿಡ್ತಾನೆ ಅವನು. ಒಂದು ಮೂರ್ಛೆ ಹೋಗುವಂತಹ ಸ್ಥಿತಿ. ಮೂರ್ಛೆ ಹೋಗುವಾಗ ಏನಿರುತ್ತೆ ನೋಡ್ರಿ ಗೊತ್ತಾಗಲ್ಲ, ಬಿದ್ದು ಬಿಡ್ತಾನೆ. ಹಾಗೆ ಫೇಂಟಿಂಗ್ ಕಂಡೀಷನ್. He fell down on the earth, and he fell down all to appearance dead. Even anyone, if you see that person, he was looking like a dead body. All appearance dead. ನೋಡುವರಿಗೆ ಏನು ಅನಿಸ್ತಾ ಇತ್ತು ಅಂದರೆ ಯಾವುದೇ ವ್ಯಕ್ತಿ ಒಬ್ಬ ಸತ್ತು ಬಿದ್ದಿದ್ದಾನೆ ಅಂತ ಅನಿಸ್ತಾ ಇತ್ತು. ಈ ರೀತಿ ಆಯ್ತು. ಮೂರನೇ ಪರಿಚ್ಛೇದ ಅಥವಾ ಪ್ಯಾರಾಗ್ರಾಫ್ ಬನ್ನಿ. When Nakula did not return for a long time, Yudhishthira sent Sahadeva to see what the matter was. Here, this side, his four brothers Yudhishthira, Arjuna, Bhima, Sahadeva were waiting for his brother's arrival coming. But his brother Nakula did not come. What is the danger? What is difficulty there? They waiting for him, but he did not come. What was the matter? Nakula did not come here. They were thinking, they were in worry. Sahadeva also ignored warning. After that, Yudhishthira said to Sahadeva, you go yourself and see what is the matter there. Because Nakula did not come back. What is the matter there? Go and see. So, Sahadeva went in the same way, and also he saw the enchanted pool. When he saw the enchanted pool, he became too thirsty. He forgotten to do other works. Just he felt that terribly thirsty. As soon as he went near the pool and about to drink the water, same voice again occurred. Came from a direction. Stop, Sahadeva. Don't drink the water. This pool belongs to me. If you want to drink water of this pool, answer my questions. Otherwise, you can reach the same condition of your brother Nakula. First of all, you answer my questions, then you can drink the water. In this way, the warning came from a direction. It was a warning. It was the voice. He was also ignored the warning of that voice. Soon, he followed same thing. He drank water from the pool. As soon as he drank the water from the pool, the same condition has happened. He fell down on the earth. He could not go away. In this way, two brothers did not go back with the water to the place of where Yudhishthira, Arjuna, Bhima were there. Again, Bhima, Yudhishthira, Arjuna were too worried. They plunged into the worry. They were thinking that why did not come these two brothers, Nakula and Sahadeva? What is the dangerous condition there? What is the danger? So, thought in this way. So, students, we have completed 3 paragraphs. It is a story of Mahabharata. Remaining two brothers come to the lake to drink the water. In next paragraphs, 4th, 5th and 6th, some other paragraphs are there. You can understand the story completely. But let us stop the lesson here only. After that,
some questions are there. If you have the book, see all the questions. In the next video, I shall write the answers. I shall send a PDF of the answers of that question. There are 7 questions. I shall send answers of the 7 questions. You wait for that and understand the lesson. If you have the doubts, and you can ask me, read 1 or 2 times. Don't go to read the lesson and have interest. Read the lesson with an interest. You can easily understand everything. Okay, all of you study very well. Goodbye.